ಸೂಪರ್ ಟೇಸ್ಟಿಯಾಗಿ ಹೆಲ್ತ್ಗೆ ತುಂಬಾ ಒಳ್ಳೆಯದು ಆರೋಗ್ಯಕರವಾದ ದೋಸೆ ಹೇಗೆ ಮಾಡೋದು ನೋಡೋಣ ಬನ್ನಿ. ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಜಾತ ಗೌಡ ವ್ಲಾಗ್ಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಸೂಪರ್ ಆಗಿದ್ದೀರಾ ಅನ್ಕೊತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಹೇಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವತ್ತು ಸೂಪರ್ ಟೇಸ್ಟಿಯಾಗಿ ಹೆಲ್ತಿ ದೋಸೆನ ಮಾಡ್ತಾ ಇದ್ದೀನಿ. ಸೊ ಆ ರೆಸಿಪಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಟೀ ಕುಡಿಯುವಂಥ ಲೋಟದಲ್ಲಿ 1 ಲೋಟದಷ್ಟು ನೆನೆಸಿ ಮೊಳಕೆ ಬರೆಸಿರೋ ಅಂಥ ಕಡಲೆಕಾಳನ್ನ ತೊಗೊಂಡಿದ್ದೀನಿ. ನೆಕ್ಸ್ಟು ಅರ್ಧ ಲೋಟದಷ್ಟು ಹೆಸರು ಕಾಳು, ಅರ್ಧ ಲೋಟದಷ್ಟು ಉದ್ದಿನಬೇಳೆ, ಅರ್ಧ ಲೋಟದಷ್ಟು ಕಡಲೆಬೇಳೆ, ಇಷ್ಟನ್ನು ತೊಗೊಂಡಿದ್ದೀನಿ. ನೆಕ್ಸ್ಟು ನಾನು 1 ಗ್ಲಾಸಿಂದ 1/4 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ನೀವಿಲ್ಲಿ ನಿಮಗೆ ಎಷ್ಟು ಬೇಕೋ ಕ್ವಾಂಟಿಟಿ ಅಷ್ಟು ನೋಡಿ ಬಳಸ್ಕೊಳ್ಳಿ. 1/4 ಗ್ಲಾಸಷ್ಟು ಅಕ್ಕಿನ ತೊಗೊಂಡು ಇದಕ್ಕೆ 1 ಸ್ಪೂನಷ್ಟು ಮೆಂತ್ಯನ ಹಾಕಿದ್ದೀನಿ. ಮೆಂತ್ಯ ಹಾಕಿ 1-2-3 ಸಲ ಚೆನ್ನಾಗಿ ತೊಳೆದು ಇದನ್ನು ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ನೆನೆಯೋದಕ್ಕೆ ಬಿಟ್ಬಿಡೋಣ. ಒಂದು ನೈಟ್ ಪೂರ್ತಿ ಚೆನ್ನಾಗಿ ಈ ಕಾಳು ಅಕ್ಕಿ ಎಲ್ಲ ನೆಂದರೆ ಸಾಕು, ಇನ್ನೂ ಜಾಸ್ತಿ ನೆನೆಸೋ ಅವಶ್ಯಕತೆ ಇಲ್ಲ. ಒಂದು ನೈಟ್ ಪೂರ್ತಿ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಕ್ಯಾಪ್ನ ಕ್ಲೋಸ್ ಮಾಡಿ ನಾನೀಗ ನೆಕ್ಸ್ಟ್ ಡೇ ಮಾರ್ನಿಂಗ್ 6 o'clock ಆಗಿದೆ. ಈಗ 6 ಗಂಟೆ ಆಗಿದೆ. ಈ ಟೈಮಲ್ಲಿ ನಾನು ರುಬ್ಬೋದಕ್ಕೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ನೆನೆ ಹಾಕಿದೆ ಅಲ್ವಾ. ಸೊ ಇವಾಗ ರುಬ್ಬೋಣ ಅಂತ ತೆಗಿತಾ ಇದ್ದೀನಿ. ನೋಡಿ, ಇಷ್ಟು ಪರ್ಫೆಕ್ಟಾಗಿ ನೆಂದಿದ್ರೆ ಸಾಕು. ಈಗ ನೆಕ್ಸ್ಟು ನಾನಿಲ್ಲಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಎಷ್ಟೆಷ್ಟಾಗುತ್ತೆ ಅಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ. ಇದಕ್ಕೆ ಈಗ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಹಿಟ್ಟನ್ನು ಸ್ವಲ್ಪ ಸಾಫ್ಟಾಗಿ ನೈಸಾಗಿ ರುಬ್ಬಿ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಸಾಫ್ಟಾಗಿತ್ತಂದರೆ ಪರ್ಫೆಕ್ಟಾಗಿ ದೋಸೆ ಆಗುತ್ತೆ. ಈಗ ಇದಕ್ಕೆ ಅವಲಕ್ಕಿನೂ ಕೂಡ ನಾನು ಹಾಕಿಲ್ಲ, ನೀವು ಹಾಕೋದಕ್ಕೆ ಹೋಗ್ಬಿಡಿ. ಅವಲಕ್ಕಿ ಎಲ್ಲ ಬಳಸೋ ಅವಶ್ಯಕತೆ ಇಲ್ಲ, ಇದೇ ಸಾಕು, ತುಂಬಾ ಚೆನ್ನಾಗಾಗುತ್ತೆ ದೋಸೆ. ಈಗ ನೋಡಿ, ಈ ಥರ 2 ಬ್ಯಾಚ್ ಹಾಕ್ತು, 2 ಬ್ಯಾಚು ಕೂಡ ನಾನು ರುಬ್ಕೊಂಡು ಬಂದಿದ್ದೀನಿ. ಹಿಟ್ಟು ಈ ಥರ ಸಾಫ್ಟಾಗಿ ರುಬ್ಬಿದರೆ ಸಾಕು. ಈಗ 2 ಬ್ಯಾಚನ್ನು ಕೂಡ ರುಬ್ಕೊಂಡು ಬಂದಿದ್ದೀನಿ. ರುಬ್ಕೊಂಡು ಬಂದ ಮೇಲೆ ನಿಮಗೆ ಎಷ್ಟು ಬೇಕು ನೀರು ಅಷ್ಟನ್ನು ಹಾಕ್ಕೊಂಡು, ಅಂದರೆ ದೋಸೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಮಾತ್ರ ಹಾಕ್ಕೊಳ್ಳಿ. ನಾನು ದೋಸೆ ಹಿಟ್ಟಿನ ಹದ ಎಷ್ಟಿದೆ ಅಷ್ಟಕ್ಕೆ ಮಾತ್ರ, ನಾನು ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ನಾನಿಲ್ಲಿ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನೀರನ್ನು ಸೇರಿಸ್ಕೊಂಡಾದಮೇಲೆ ನಾನಿಲ್ಲಿ ಫಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಹಾಗೆ ಇದಕ್ಕೆ ಸ್ವಲ್ಪ ಕಲ್ಲರಿಗೆ ಅಂತ ಹೇಳಿದ್ದು ಸಕ್ಕರೆನ ಕೂಡ ಹಾಕ್ತಾಯಿದ್ದೀನಿ. ಅಂದರೆ ದೋಸೆ ಕಲ್ಲರಿಗೆ ಅಂತ ಹೇಳಿ ಸಕ್ಕರೆನ ಬಳಸ್ತಾರೆ ಅಲ್ವಾ. ಸೊ ನಾನು ಕೂಡ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಹಾಕಿದ್ದೀನಿ. ಸಕ್ಕರೆ ಮತ್ತು ಉಪ್ಪೆಲ್ಲ ಹಾಕಿದ್ಮೇಲೆ ಈಗ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ಯಾವುದೇ ಥರ ನೀರನ್ನು ಬಳಸೋ ಅವಶ್ಯಕತೆ ಇಲ್ಲ. ಇಷ್ಟು ಹದವಾಗಿದ್ದರೆ ಸಾಕು, ದೋಸೆ ಪರ್ಫೆಕ್ಟಾಗಿ ಸೂಪರಾಗಿ ಬರುತ್ತೆ. ಆ್ಯಂಡ್ ನಾನು ವ್ಲಾಗ್ಸ್ನ ಹಾಕಿ ತುಂಬ ದಿನವೇ ಆಗಿತ್ತು. ಲೆಂತಿ ವ್ಲಾಗ್ಸ್ ಯಾವುದೂ ಹಾಕಿರಲಿಲ್ಲ. ರೆಸಿಪಿಗಳನ್ನ ಮಾಮೂಲಿ ಶಾರ್ಟಲ್ಲಿ ಹಾಕ್ತಿದ್ದೆ, ಬಟ್ ಟೈಮ್ ಸಿಕ್ಕಿರಲಿಲ್ಲ ಯಾವುದೇ ಒಂದು ಲೆಂತಿ ವಿಡಿಯೋ ಹಾಕೋದಕ್ಕೆ. ಇವತ್ತು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ನೆಕ್ಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡೋಣ. ಟೈಮ್ ಇತ್ತು ಅಂದರೆ ನೆನೆಯೋದಕ್ಕೆ ಬಿಡಿ, ಅಥವಾ ಇಲ್ಲ ಅಂದರೆ ಇನ್ಸ್ಟೆಂಟಾಗಿ ದೋಸೆ ಕೂಡ ಹಾಕೊಬೋದು. ಈಗ ಇಲ್ಲಿ ನಾನು ಕಡಲೆಕಾಯಿ ಚಟ್ನಿನ ಮಾಡ್ಕೊಳ್ಳೋಣ ಅಂತೇಳಿ ಕಡಲೆಕಾಯಿ ಬೀಜನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಈ ಥರ. ಈಗ ಅದು ಸ್ವಲ್ಪ ತಣ್ಣಗಾಗಲಿ ಅಷ್ಟರಲ್ಲಿ ಜಾರ್ಗೆ ಒಂದು 4 ಎಸ್ಲಷ್ಟು ಬೆಳ್ಳುಳ್ಳಿ, ಹಾಗೆ ಇಲ್ಲಿ ಸುಟ್ಟಿರೋ ಅಂಥ ಒಣಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನೀವು ಚಟ್ನಿಗೆ ಸುಟ್ಟಿರೋ ಅಂಥ ಒಣಮೆಣ್ಸಿನ್ಕಾಯಿ ಅಥವಾ ಹಸಿಮೆಣ್ಸಿನ್ಕಾಯಿನ ಬಳಸಿ ನೋಡಿ, ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ. ಚಟ್ನಿ ಅಂತೂ ಹೇಳಿ ಮಾಡಿಸಿದ ಥರ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈಗ ಮೆಣಸಿನ್ಕಾಯಿ ಹಾಕ್ಕೊಂಡಾದಮೇಲೆ ಇಲ್ಲಿ ಸ್ವಲ್ಪ ಹುಣಸೆಹಣ್ಣನ್ನು ಕೂಡ ಹಾಕ್ಕೊಂಡು ನೆಕ್ಸ್ಟು ಇದಕ್ಕೆ ಕಡಲೆನ ಹಾಕ್ಕೊತಾ ಇದ್ದೀನಿ. ಹುರಿಗಡಲೆ ಹಾಕಿದಾದ ನಂತರದಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಂಡು ಈಗ ಕಡಲೆ ಬೀಜನ ಅರ್ಧಂಬರ್ಧ ಸಿಪ್ಪೆ ತೊಗೊಂಡಿದ್ದೀನಿ. ಸಿಪ್ಪೆ ತೊಗೊಂಡಿರೋಂಥ ಕಡಲೆ ಬೀಜನ ಇಲ್ಲಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇನ್ನು ಸ್ವಲ್ಪ ನನ್ನ ಮಗಳಿಗೆ ಅಂತ ಎತ್ತಿಡಬೇಕಲ್ವ ನಾನು ಯಾವಾಗಲೂ, ಅದು ನನ್ನ ರೊಟ್ಟಿನೇ ಕೂಡ. ಸೊ ಈಗ ಅದು ಸ್ವಲ್ಪ ಹಾಕ್ಕೊಂಡು ಇನ್ನು ಸ್ವಲ್ಪ ನನ್ನ ಮಗಳಿಗೆ ಅಂತ ಎತ್ತಿಡ್ತಾ ಇದ್ದೀನಿ. ಈಗ ಇದಕ್ಕೆ ಬೇಕಾಗಿರುವಷ್ಟು ನೀರನ್ನು ಸೇರಿಸ್ಕೊಂಡು ನೈಸಾಗಿ ರುಬ್ಕೊಂಡು ಬರೋಣ. ನೋಡಿ, ಇಷ್ಟು ನುಣ್ಣಗೆ ರುಬ್ಬಿದರೆ ಸಾಕು. ಚಟ್ನಿ ಅಂತೂ ಪರ್ಫೆಕ್ಟಾಗಿ ಆಗಿದೆ. ಈಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಚಟ್ನಿನ ನೀವು ಬೇಕಿತ್ತು ಅಂದರೆ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳಿ, ಅಥವಾ ಒಗ್ಗರಣೆನ ಸ್ಕಿಪ್ ಕೂಡ ಮಾಡ್ಬೋದು. ಈಗ ನಾನು ಇಲ್ಲಿ ಒಗ್ಗರಣೆಗೆ ಅಂತ ಹೇಳಿ ಒಂದು ಪ್ಯಾನ್ನ ಬಿಸಿ ಮಾಡಿಕೊಂಡು ಎಣ್ಣೆ, ಸಾಸಿವೆ, ಕರಿಬೇವು ಇಷ್ಟನ್ನೇ ಬಳಸಿರೋದು ಒಗ್ಗರಣೆಗೆ. ನೋಡಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಕರಿಬೇವು ಹಾಕಿ ಅದು ಸ್ವಲ್ಪ ಚಿಟಪಟ ಅಂದಮೇಲೆ ಚಟ್ನಿಗೆ ಈ ಥರ ಹಾಕ್ಕೊಂಡ್ರೆ ಒಗ್ಗರಣೆ ಮುಗೀತು. ನೀವು ಬೇಕಿದ್ರೆ ಇದಕ್ಕೆ ಕಡಲೆಬೇಳೆ ಅಥವಾ ಉದ್ದಿನಬೇಳೆ ಬಳಸ್ಬೋದು, ಇಲ್ಲಾಂದರೆ ಒಗ್ಗರಣೆ ಕೂಡ ಸ್ಕಿಪ್ ಮಾಡ್ಕೊಬೋದು. ಈಗ ನೆಕ್ಸ್ಟು ಇಲ್ಲಿ ತವಾನ ಬಿಸಿಗಿಟ್ಟು, ನಿಮ್ಗೇನಿದ್ರು ತವಾ ಬಿಸಿಗಿಟ್ಟ ಮೇಲೆ ಕಾದ್ಮೇಲೆ ದೋಸೆ ಹಾಕಿದ್ವಿ, ದೋಸೆ ಎದ್ದೇಳ್ತಿಲ್ಲ ಅಂಟ್ಕೊತಿದೆ ಅಂತ ಅಂದರೆ ನೀವೇನು ಮಾಡ್ತೀರಂದರೆ ಸ್ವಲ್ಪ ತವಾ ಬಿಸಿ ಆದಮೇಲೆ ಸ್ವಲ್ಪ ನೀರು ಚುಮ್ಸ್ಕಿ 1 ಡ್ರಾಪಷ್ಟು ಎಣ್ಣೆನ ಹಾಕಿ ಈ ಥರ ಕಟ್ ಮಾಡಿರೋಂಥ ಈರುಳ್ಳಿಲಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ.
ಈರುಳ್ಳಿನ ಚೆನ್ನಾಗಿ ಸ್ಪ್ರೆಡ್ ಮಾಡೋದ್ರಿಂದ ದೋಸೆ 100% ಪರ್ಫೆಕ್ಟಾಗಿ ಸೂಪರಾಗಿ ಬರುತ್ತೆ. ಯಾವುದೇ ಥರ ಅಂಟಲ್ಲ ಅಥವಾ ಮುರಿಯಲ್ಲ ಅಥವಾ ಯಾವುದೇ ಥರ ಕಿತ್ತೋಗಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ಈಗ ದೋಸೆನ ಚೆನ್ನಾಗಿ ಹರ್ಕೊಂಡಾಗಿದೆ. ತೆಳ್ಳಗೆ ಬೇಕು, ಎಷ್ಟು ನಾವು ತೆಳ್ಳಗೆ ಹರಡ್ಕೊತೀವಿ ಅಷ್ಟು ತೆಳ್ಳಗೆ ಬರುತ್ತೆ ದೋಸೆ. ನೀವು ಅದ್ರ ಮೇಲೆ ಬೇಕಿದ್ರೆ ತುಪ್ಪನಾದರೂ ಬಳಸ್ಬೋದು ಅಥವಾ ಎಣ್ಣೆನಾದರೂ ಬಳಸ್ಬೋದು. ನಾನಿಲ್ಲಿ ತುಪ್ಪನ ಬಳಸಿದ್ದೀನಿ. ಈಗ ಒಂದು ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು 20 ಸೆಕೆಂಡಷ್ಟು ನಾನು ಅದನ್ನು ಚೆನ್ನಾಗಿ ದೋಸೆನ ಬೇಯಿಸ್ಕೊತಾ ಇದ್ದೀನಿ. 20 ಸೆಕೆಂಡ್ ಆದಮೇಲೆ ನೋಡಿ ಈಗ ತೆಗ್ದಿದ್ದೀನಿ. ಘಮ ಅಂತೂ ಸೂಪರಾಗಿ ಪರ್ಫೆಕ್ಟಾಗಿ ಬರ್ತಾಯಿದೆ. ಮಾಡ್ತಾ ಇದ್ದಾಗಲೇ ನೋಡ್ತಾ ಇರ್ಬೋದು ನೀವು. ದೋಸೆನೂ ಅಷ್ಟೇ ಪರ್ಫೆಕ್ಟಾಗಿ ಬಂದಿದೆ. ಇನ್ನೂ ತೆಳ್ಳಗೆ ಹರಡ್ಕೊಂಡ್ರೂ ಕೂಡ ದೋಸೆ ಚೆನ್ನಾಗೇ ಬರುತ್ತೆ. ನೋಡಿ, ಎಲ್ಲೂ ಕೂಡ ಒಂಚೂರು ಡ್ಯಾಮೇಜ್ ಆಗಿಲ್ಲ ಅಥವಾ ಎಲ್ಲೂ ಕಿತ್ತಿಲ್ಲ, ಮುರಿದಿಲ್ಲ ಅಥವಾ ತವಾಗೆ ಕೂಡ ಅಂಟ್ಕೊಂಡಿಲ್ಲ. ಇಷ್ಟು ಪರ್ಫೆಕ್ಟಾಗಿ ಬಂದಿದೆ ದೋಸೆ. ನೋಡ್ತಾ ಇರ್ಬೋದು ನೀವೇ, ಸಖತ್ತಾಗಿ ಬಂದಿದೆ. ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗುತ್ತೆ ಒಮ್ಮೆ ಟೇಸ್ಟ್ ಮಾಡಿ ನೋಡಿ, ಟ್ರೈ ಮಾಡಿ ಮನೇಲೆ ಅಂತ ಹೇಳ್ತೀನಿ. ಮಕ್ಳಿಗೂ ಕೂಡ ತುಂಬ ಒಳ್ಳೆಯದು. ಈ ಥರ ದೋಸೆ ರೆಸಿಪಿಗಳನ್ನ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ಹೆಲ್ತಿ ದೋಸೆ ಕೂಡ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಆ್ಯಂಡ್ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಹೀಗೆ ನೋಡ್ತಾ ಇರಿ, ಶೇರ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋದಕ್ಕೆ ಹೋಗಬೇಡಿ. ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತೀರಾ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.